ನಮ್ಮ ಕ್ಷೇತ್ರದಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಲಿಕ್ಕೆ ಒಂದು ಉದ್ದೇಶ, ಮೇನ್ ಕಾರಣ ಗ್ಯಾರಂಟಿ ಅಧ್ಯಕ್ಷರು ಹಾಗೂ BBMP ಸದಸ್ಯರು ಏನಿವತ್ತು ನಮ್ಮ ಪಕ್ಷದಲ್ಲಿ ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸೇರಿದ್ರು, ಅವ್ರಿಗೆ ಯಾವ ರೀತಿ ಗೌರವಾನ್ವಿತದಿಂದ ಅವ್ರಿಗೆ ಉತ್ತರ ಇಲ್ಲ ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ, ಅವ್ರಿಗೆ ಉತ್ತರ ಇಲ್ಲ ಅವ್ರಿಗೆ ಏನಕ್ಕೆ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ನಮ್ಮ ಸರ್ಕಾರ ಅವ್ರ ಜೊತೆ ಇತ್ತು. ಇವಾಗ ನಮ್ಮ ಕೃಷ್ಣಪ್ಪ ಅವರು ಹೇಳ್ದಂಗೆ, ಶಿವರಾಮೇಗೌಡರು ಹೇಳ್ದಂಗೆ, ನಾವು ಗ್ಯಾರಂಟಿ ಯೋಜನೆಗಳಲ್ಲಿ ಈ ಖಾತಾ ಇರ್ಬೋದು, ಪ್ರತಿಯೊಂದು ಏನು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಒಂದು ಒಳ್ಳೆ ಕಾರ್ಯ ಇರ್ಬೋದು, ಪದ್ಮನಾಭನ ಕ್ಷೇತ್ರದಲ್ಲಿ ಒಂದು ವೇವ್ ಕ್ರಿಯೇಟ್ ಆಗ್ತಿತ್ತು. ಅದು ಕಾಂಗ್ರೆಸ್ ಸರ್ಕಾರದಿಂದ ಅಂತ ಒಂದು ಉದ್ದೇಶದಿಂದ ಅವ್ರೇನು ಕಾರ್ಯಕ್ರಮ ಮಾಡಿದ್ರು. ಇವತ್ತೇನು ಎಲ್ಲರೂ ಇದ್ದಾರೆ. ಇವತ್ತು ಪ್ರತಿಯೊಂದು ನಾನು ಹೇಳೋದೇನು ಅಂದರೆ, ನಾವೆಲ್ಲ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗಿದ್ದೇವೆ. ಯಾರು ಯಾವುದೇ ರೀತಿ ಸಮಸ್ಯೆ ಆಗಲಿ ಯೋಚನೆ ಆಗಲಿ ಮಾಡೋ ಅವಶ್ಯಕತೆ ಇಲ್ಲ. 2028ಕ್ಕೆ ಪದ್ಮನಾಭನಗರದಲ್ಲಿ MLA ಕಚೇರಿನ, ಕಾಂಗ್ರೆಸ್ MLA ಕಚೇರಿನ ಉದ್ಘಾಟನೆ ಮಾಡೇ ಮಾಡ್ತೀವಿ ಅಂತ ನಾವೆಲ್ಲ ಒಂದು ನಿರ್ಧಾರ ಸೇರಿದ್ದೀವಿ ಅಂತ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಅದೇ ರೀತಿ ಇವತ್ತೇನು ಪಕ್ಷ ದ್ರೋಹ ಮಾಡಿ ಯಾರ್ಯಾರು ಹೋಗಿದ್ದಾರೆ, ನಮ್ಮ KPCC ಅಧ್ಯಕ್ಷರಾಗಿರಲಿ ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಕಠಿಣವಾದ ಕ್ರಮ ತಗೋಬೇಕು. ಯಾರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿ, ಒಂದು ಸ್ಥಾನ, ಗೌರವಗಳು ಕೊಡಬೇಕು. ಯಾಕೆಂದ್ರೆ ಬೇಸತ್ತಿ ಬಹಳ ಓಡಾಡಿ ಎಲ್ಲರ ವಿಚಾರದಲ್ಲೂ ಸಂಘಟನೆ ವಿಚಾರದಲ್ಲಿ ಕೂತಿ ಒಂದು ವಿರೋಧ ಪಕ್ಷದ ನಾಯಕನ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಬಾವುಟ ಹಾರಿಸಿದ್ರೆ ಇಡೀ ರಾಜ್ಯದಲ್ಲಿ ಒಂದು ಸಂದೇಶ ಹೋಗ್ತದೆ ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಡಿಫಿಡೆಡ್ ಕ್ಯಾಂಡಿಡೇಟ್ ಇರ್ಬೋದು, ನಮ್ಮ ಸೀನಿಯರ್ ನಾಯಕರು, ನಮ್ಮ ಗುರಪ್ಪ ನಾಯ್ಡು ಅವರು ಇರ್ಬೋದು, ಕಬಡ್ಡಿ ಬಾಬಣ್ಣ ಇರ್ಬೋದು, ಅದೇ ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, ನಮ್ಮ ಮಾಜಿ ಸಂಸದರು ಶಾಸಕರು ಶಿವರಾಮೇಗೌಡರು ಇರ್ಬೋದು, ನಮ್ಮ ಪ್ರೀತಿ ಆರಾಧ್ಯ ಅವರು, ಯಾಕೆಂದ್ರೆ ನಮ್ಮ ಇನ್ಚಾರ್ಜ್ ಇದ್ದಾರೆ ಅವರು ಎಲ್ಲ ಉದ್ದೇಶ ಏನಕ್ಕೆ ಇವತ್ತು ಸೇರಿದ್ದೀವಿ ಅಂದ್ರೆ, ನಮ್ಮ BJPಯಿಂದ ನಾವು ಕರೀತಾ ಇದೀವಿ, ಇನ್ನೊಂದು ಮಾಡ್ತಾ ಇದೀವಿ, ಎಲ್ಲ ಕಾರ್ಯಕರ್ತರಿಗೆ ಮಿಸ್ಗೈಡ್ ಮಾಡೋರಿಗೆ ಇವತ್ತೊಂದು ಕರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅಂತ ದುಸ್ಸಾಹಸ ಕೈ ಹಾಕಕ್ಕೆ ಹೋಗ್ಬಿಡಿ. ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಆಮಿಷಕ್ಕೂ ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ ಪದ್ಮನಾಭನಗರದಲ್ಲಿ ಅಂತ ಹೇಳ್ತಾ ಇವತ್ತೇನು ನಾವು ಪ್ರೆಸ್ ಮೀಟ್ ಅಲ್ಲಿ ಒಂದು ಉದ್ದೇಶ, ಮೇನ್ ಉದ್ದೇಶ ಏನಂದ್ರೆ, ಎಲ್ಲರ ಜೊತೆ ಮಾಡಿದ್ದೀರ, ನೀವು ಕೆಲಸ ಮಾಡಿದ್ದೀರ, ಐ ಅಪ್ರಿಷಿಯೇಟ್ ಯು ಪೀಪಲ್ ಬಂದಿರೋರು. ಬಟ್ ಕೆಲಸ ಮಾಡಿ ನಮ್ಮ ಪಕ್ಷದಲ್ಲಿ ಯಾಕೆ ಬಿಟ್ಟು ಹೋದ್ರೆ ಅನ್ನೋ ಕ್ವಶನ್ ಮಾರ್ಕಿಗೆ ನಮ್ಮ ಕಾರ್ಯಕರ್ತರಲ್ಲಿತ್ತು. ಆ ಉದ್ದೇಶದಲ್ಲಿ ಅವರೆಲ್ಲರ ವಿಚಾರದಲ್ಲೂ ಯಾವುದೇ ವ್ಯಕ್ತಿ ಪೂಜೆ ಮಾಡ್ತಾರೆ, ಇಲ್ಲಿ ಪಕ್ಷದ ಪೂಜೆ ಮುಖ್ಯ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಬ್ಲಾಕ್ ಪ್ರೆಸಿಡೆಂಟ್ಸ್ ನೇತೃತ್ವಗಳಲ್ಲಿ ಇನ್ನು ಮುಂದೆ ಸಂಘಟನೆಗಳಲ್ಲಾಗಲಿ ಪ್ರತಿಯೊಂದು ಉದ್ದೇಶ ಏನೇ ಸಮಸ್ಯೆಗಳಾಗಲಿ ಸರಿಪಡಿಸ್ಕೊಂಡು ಇನ್ನ ಒಗ್ಗಟ್ಟಾಗಿ ನಾವಾಗಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಾಗಲಿ ಡಿಫಿಡೆಡ್ ಕ್ಯಾಂಡಿಡೇಟ್ ಆಗಲಿ ಎಲ್ಲ ನಾಯಕರಾಗಲಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಹೋಗ್ತೇವೆ. ಏನು ಸಮಸ್ಯೆ ಇಲ್ಲದಂಗೆ ಕಾಂಗ್ರೆಸ್ ಪಕ್ಷನ ಮುಂದೆ ಎಲ್ಲ ಕಾರ್ಯಕರ್ತರಿಗೂ ಒಂದು ಧೈರ್ಯ ತುಂಬಿ ಅವ್ರ ಜೊತೆ ನಿಂತು ಪಕ್ಷ ಸಂಘಟನೆ ಉದ್ದೇಶದಲ್ಲಿ ಜೊತೆ ಇರ್ತೀವಿ ಅಂತ ಈ